ನೀವು ನೋಡ್ತಾ ಇರ್ಬೋದು, ತುಂಬ ಐಟಮ್ಸ್ಗಳಿರುತ್ತೆ ಪಾತ್ರೆಗಳದ್ದು ಎಲ್ಲನೂ ಕೂಡ. ಸೊ ನೋಡಿ, ಇದೆಲ್ಲ ದೊಡ್ಡ ದೊಡ್ಡದು ಇಡ್ಲಿ ಕುಕ್ಕರ್ ಪಾತ್ರೆಗಳು. ಸೊ ನೋಡ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಎಲ್ಲನೂ ಕೂಡ ಹೇಳ್ಕೊಂಡು ಹೋಗ್ತಾರೆ. ಸೊ ನೋಡ್ಬೋದು, ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಪಾತ್ರೆಗಳು ಸ್ಟಾಕ್ಸ್ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಇದೆಲ್ಲ ಸಂಡೇ ಬಜಾರ್ ರೋಡೇ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು. ಸೊ ಇವಾಗ ನೀವು ನೋಡಬಹುದು, ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಅಲ್ಲೇ ಸಿಗೋವಂಥದ್ದು. ಈ ಪೂರ್ತಿ ಸರೌಂಡಿಂಗ್ ಈ ಸಂಡೇ ಬಜಾರು ಈ ಭಾನುವಾರ ಟೈಮಲ್ಲಿ ಮಾತ್ರ ತುಂಬಾನೇ ಸಿಗುತ್ತೆ. ಸೊ ನೀವು ನೋಡಬಹುದು, ಇದು ಚಿಕ್ಕಪೇಟ್. ಇದು ಚಿಕ್ಕಪೇಟಲ್ಲಿ ನಿಮಗೆ ಮೆಟ್ರೋ ಏನು ಬರುತ್ತೆ, ಮೆಟ್ರೋ ಪಕ್ಕದಲ್ಲೇ ಬರುವಂಥದ್ದು. ಸೊ ನೋಡಿ, ಬ್ಯಾಗ್ಗಳು ನೋಡ್ಬೋದು. ಸೊ ಕಟ್ಲರಿ ಐಟಮ್ಸ್ ನೋಡ್ಬೋದು, ಪಾತ್ರೆ ಐಟಮ್ಸ್ ನೋಡ್ಬೋದು, ಮಿಕ್ಸಿಗಳು ನೋಡ್ಬೋದು. ಸುಮಾರು ಐಟಮ್ಸ್ಗಳು ಸಿಗುತ್ತೆ ನಿಮಗೆ. ನೋಡಿ, ಇದೆಲ್ಲನೂ ಕೂಡ ಬಟ್ಟೆಗಳು, ಶರ್ಟ್ಗಳಾಗಿರ್ಬೋದು, ಮಕ್ಕಳ ಬಟ್ಟೆಗಳಾಗಿರ್ಬೋದು. ಸೊ ನೋಡಿ, ಸಾಕ್ಸ್ಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು. ಸುಮಾರು ಜನ ಬಂದು ಇಲ್ಲಿ ಅವ್ರಿಗೆ ಬೇಕಾಗಿರುವಂಥದ್ದು. ಇನ್ನು ಜಿಮ್ ಐಟಮ್ಸು ಇದನ್ನೆಲ್ಲ ನೀವು ನೋಡ್ಬೋದು. ಸೊ ಜಿಮ್ ಐಟಮ್ಸ್ಗಳೆಲ್ಲನೂ ಕೂಡ ಸಿಗುತ್ತೆ ಕಂಪ್ಲೀಟ್ ಆಗಿ. ನೋಡಿ, ನಿಮ್ಗೆ ಏನೋ ಸೂಟ್ ಕೇಸ್ಗಳು ಬೇಕು ಅಂದರೆ ಸೊ ಸೂಟ್ ಕೇಸ್ಗಳು ಸುಮಾರು ವೆರೈಟೀಸ್ಗಳು ಇಲ್ಲಿ ಸಿಗುತ್ತೆ ನೋಡಿ. ಹಾಗೆ ಸ್ಟ್ಯಾಂಡ್ಸ್ಗಳು ನೋಡ್ಬೋದು. ಪೂರ್ತಿ ನೀವು ನೋಡ್ಬೋದು. ಮಕ್ಳಿಗೆ ಬೇಕಾಗಿರೋ ಅಂಥದ್ದು. ಸೊ ನಿಮಗೆ ಹಾಗೆ ಇಲ್ಲಿ ಬಂದಾಗ ದೊನ್ನೆ ಬಿರಿಯಾನಿ ಹೌಸ್ ಇರುತ್ತೆ, ಅದನ್ನು ಕೂಡ ನೀವು ನೋಡಿ ಟ್ರೈ ಮಾಡ್ಬೋದು, ತಗೊಳ್ಬೋದು. ಸೊ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೋಡಿ, ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಎಷ್ಟು ಜನ ಇರ್ತಾರೆ. ಇವಾಗ ನಾನು ಬಂದಿರೋ ಅಂಥದ್ದು 10:50ಕ್ಕೆ. ಸೊ 10:50 ಅಂದರೆ ಬೆಳಗಿನ ಜಾವದಲ್ಲಿ ಇಷ್ಟು ಜನ ಇರ್ತಾರೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ 5 o'clock ಶುರು ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡಿ. ಕ್ಲಿಪ್ಸು ಎಲ್ಲನೂ ಕೂಡ ಸಿಗುತ್ತೆ. ಸೊ ಪೂರ್ತಿಯಾಗಿ ಇಲ್ಲಿ ನೀವೇನಾದರೂ ಬರೋದೇ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಗಾಡಿನ ಪಾರ್ಕಿಂಗ್ ಮಾಡಿ ಬರಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಚಿಕ್ಕಪೇಟೆ ಮೆಟ್ರೋ ಇರೋದ್ರಿಂದ, ಹಾಗೆ 2 wheeler ಪಾರ್ಕಿಂಗ್ ಇರೋದ್ರಿಂದ ಸೊ ನಿಮಗೆ ತುಂಬಾ ಈಸಿ ಆಗಿರುತ್ತೆ. ಸೊ ಹಾಗೆ ನಾನು ನೋಡಿ, ನಿಮಗೆ ಕಬ್ಬಿಣದ ಐಟಮ್ಸ್ಗಳೆಲ್ಲ ಬೇಕು ಅಂದರೆ ಕಬ್ಬಿಣದ ಐಟಮ್ಸ್ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಸೊ ಸಂಡೇ ಬಜಾರ್ ಅಂದರೆ ಚೋರ್ ಬಜಾರ್ ಅಂತಲೇ ಹೇಳ್ತಾರೆ. ಸೊ ಚೋರ್ ಬಜಾರಲ್ಲಿ ಎಷ್ಟು ಚೀಪೆಸ್ಟ್ ಆಗಿ ಸಿಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಕಮ್ಮಿಗೆ ಸಿಗುತ್ತೆ, ಬಟ್ ನೋಡಿ ತೊಗೊಳ್ಬೇಕು. ಯಾಕಂದರೆ ಎಲ್ಲನೂ ಕೂಡ ನಿಮಗೆ ಕ್ವಾಲಿಟಿದು ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಎಲ್ಲ ಸ್ವಲ್ಪ ಲೋ ಕ್ವಾಲಿಟಿಲಿ ಸಿಗುತ್ತೆ. ಸ್ವಲ್ಪ ನೀವು ನೋಡಿ ಮಾಡಿ ತಗೊಂಡ್ರೆ ಸೊ ನಿಮಗೆ ಒಳ್ಳೇದು. ಸರ್, ಏನೇನಿದೆ ನಿಮ್ಮ ಹತ್ರ ವ್ಯಾಪಾರ ಮಾಡೋದಕ್ಕೆ? ಫಸ್ಟ್ ಎಲ್ಲ ಒಂದು ಟೈಮ್ ವಿಡಿಯೋ ತಗೊಂಡ್ಬಿಡಿ ಮೇಡಮ್, ನಿಮ್ಗೇನೋ ಗೊತ್ತಾಗುತ್ತೆ ಏನಿದೆ ಏನಿಲ್ಲ. ಸೊ ನಾನೆಲ್ಲ ನೋಡ್ಕೊಂಡು ತಗೊಂಡು ಹೋಗಿದ್ದೀನಿ ಆಲ್ರೆಡಿ. ಇವಾಗ ನಿಮ್ಮ ಹತ್ರ ಇರೋದೆಲ್ಲ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮೇಡಮ್? 400, 500, 600 ಒಂದೊಂದು ಬೆಲೆ. ಓಕೆ, ಸೊ ನೋಡ್ಬೋದು ನೀವು, ಇದೆಲ್ಲ 400, 500 ಇರೋವಂಥದ್ದೆಲ್ಲನೂ ಕೂಡ ಪ್ರೈಸಸ್ ಆಗಿರುತ್ತೆ. ಇದೆಲ್ಲ 400 ಇರುವಂಥದ್ದು ಇಡ್ಲಿ ಕುಕ್ಕರು, ಹಾಗೆ ಬಾಂಡ್ಲಿಗಳು ನೋಡ್ಬೋದು. ಸ್ಮಾಲ್ ಐಟಮ್ಸು ಎಲ್ಲನೂ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಕಂಪ್ಲೀಟ್ಲಿ ನಿಮಗೆ ಇದೆಲ್ಲನೂ ಕೂಡ ನಿಮಗೆ ಅಭಿನಯ ರೋಡ್ ಆಗಿರುತ್ತೆ. ಅಭಿನಯ ರೋಡಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ಕ್ರೀನ್ಗಳು ಸಿಗುತ್ತೆ. ಅಡ್ಜಸ್ಟ್ ಸೊ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಐಟಮ್ಸ್ಗಳಿರುತ್ತೆ. ಬೊಂಬೆ ಐಟಮ್ಸ್ಗಳನ್ನ ನೋಡ್ಬೋದು. ಸೊ ಬೆಡ್ಶೀಟ್ಗಳು ನೋಡ್ಬಹುದು. ನಿಮಗೆ ಅಭಿನಯ ರೋಡಿಂದ ಮತ್ತೆ ನೀವು ಈ ಒಂದು ರೋಡ್ಗೂ ಕೂಡ ಹೋಗ್ಬೋದು. ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ನಿಮಗೆ ಬೆಡ್ಶೀಟ್ಗಳೇ ಸಿಗೋವಂಥದ್ದು. ಹಾಗೆ ನೋಡಿ, ಇದು ಸೈಕಲ್ಗಳು,
ಬ್ಯಾಗ್ಗಳೆಲ್ಲ ನಿಮಗೆ 400 ರುಪೀಸಿಂದನೂ ಕೂಡ ಶುರು ಆಗುತ್ತೆ. ಸೊ ನೋಡಿ ಬೆಡ್ಶೀಟ್ಗಳೆಲ್ಲ, ಬ್ಲ್ಯಾಂಕೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೈಕಲ್ಗಳು ನೋಡ್ಬೋದು ನೀವು. ಇವಾಗಿರೋ ಕೋಲ್ಡ್ ವೆದರ್ಗೆ ಸೊ ಈ ರೀತಿಯಾದಂಥ ಬೆಡ್ಶೀಟ್ಸು ಮತ್ತು ನಿಮಗೆ ಟವಲ್ಸು, ನ್ಯಾಪ್ಕಿನ್ಸ್ ಆಗಿರ್ಬೋದು, ಸಾಕ್ಸ್ಗಳಾಗಿರ್ಬೋದು, ಮಕ್ಳಿಗೆ ಬೇಕಾಗಿರೋಂಥದ್ದು ಕೂಲಿಂಗ್ ಗ್ಲಾಸ್ಗಳಾಗಿರ್ಬೋದು, ಎಲ್ಲನೂ ಕೂಡ ಸಿಗುತ್ತೆ. ಸೊ ನೋಡಿ ಬ್ಯಾಗ್ಗಳು ನೋಡ್ಬೋದು ನೀವು. ಬ್ಯಾಗ್ಗಳು ಇದೆಲ್ಲ ಏನು ಪ್ರೈಸಸ್ ಶುರು ಆಗುತ್ತೆ? ಪ್ರೈಸಸ್ ಎಷ್ಟಿದೆ ಇದೆಲ್ಲ? ಒಂದು ಪೀಸ್ ಹಾಂ 1700. 1200 700 ನೋಡಿ 1700 ರೂಪಾಯಿಂದ ಶುರುವಾಗುತ್ತಂತೆ ಇದು ಈ ಒಂದು ಸೈಜಿಂದ. ಸೊ ಸುಮಾರು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನೋಡಿ ಇದನ್ನೆಲ್ಲನೂ ಕೂಡ ನಿಮಗೆ ಸಿಟಿ ಮಾರ್ಕೆಟಲ್ಲಿ ಗುಂಡು ಪಂತಿ ಸ್ಟ್ರೀಟ್ ಅಂತ ಹೇಳ್ತಾರೆ. ಇಲ್ಲಿ ಬಾಳೆಹಣ್ಣಿನ ವ್ಯಾಪಾರ ಎಲ್ಲನೂ ಕೂಡ ಇರುವಂಥ ಜಾಗ. ಸೊ ಸುತ್ತಮುತ್ತ ಪೂರ್ತಿ ಕೂಡ ನಿಮಗೆ ಸೊ ಇಲ್ಲಿ ಬಂದು ನೋಡ್ಬೋದು ನೀವು. ಜರ್ಕಿನ್ ಎಲ್ಲ ನೋಡ್ಬೋದು ನೀವು. ಜಸ್ಟ್ 150 ರುಪೀಸಲ್ಲಿದೆ. ಸೊ 200 ರುಪೀಸ್ ಅಂತ ಇದೆಲ್ಲ. ಸೊ ಹಳೆ ಸ್ಟಾಕ್ಸ್ ಎಲ್ಲ ಏನೇನಿದೆ ಎಲ್ಲನೂ ಕೂಡ ಇವ್ರ ಹತ್ರ ಇರುತ್ತೆ. ಸ್ವಲ್ಪ ನೋಡಿ ನೀವು ತಗೊಳ್ಬೇಕಾಗುತ್ತೆ. ನೋಡಿ ಶರ್ಟ್ಸ್ ಇವೆಲ್ಲನೂ 200 ರುಪೀಸ್ ಅಂತೆ. ನೋಡಿ ಪೂರ್ತಿ ನಿಮಗೆ ಇದು ಚಿಂದಿ ಮಾರ್ಕೆಟ್, ಪೂರ್ತಿಯಾಗಿ ನಿಮಗೆ ಬಟ್ಟೆಗಳಿರುವಂಥದ್ದು. ನೋಡಿ ಇಲ್ಲೆಲ್ಲನೂ ಕೂಡ ನಿಮಗೆ ಸೀರೆಗಳು ಸಿಗುತ್ತೆ. ಸೀರೆಗಳು, ಮಕ್ಳಿಗೆ ಬೇಕಾಗಿರುವಂಥದ್ದು, ಡ್ರೆಸ್ಸಸ್ಸು, ಸೊ ಎಲ್ಲನೂ ಕೂಡ ಸಿಗುತ್ತೆ. ಶರ್ಟ್ಸ್ಗಳು ಬೇಕಂದ್ರೆ ನೋಡಿ ಇದೆಲ್ಲನೂ ಕೂಡ ನಿಮಗೆ ಶರ್ಟ್ ಕೌಂಟರ್ ಆಗಿರುತ್ತೆ, ಜೀನ್ಸ್ ಪ್ಯಾಂಟ್ ಆಗಿರುತ್ತೆ. ಸೊ ಇದೆಲ್ಲನೂ ಕೂಡ ಹಾಗೆ ನೋಡಿ ನಿಮಗೆ ಡ್ರೆಸ್ ಪೀಸ್ ಸೆಟ್ ಬೇಕು ಅಂದರೆ ಸೊ 150 ರುಪೀಸ್ ಟಾಪ್ ಅಂತೆ. ಸೊ ಬಟ್ಟೆಗಳು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಾದರೂ ನೀವು ಬಂದರೆ ಚಿಕ್ಕಪೇಟೆಗೆ ಬಂದರೆ ಅದನ್ನು ಕೂಡ ಚೋರ್ ಬಜಾರ್ಗೆ ಬಂದರೆ ಒಂದ್ಸರಿ ನೋಡಿ ಮಾಡಿ ತಗೊಳ್ಳಿ. ಯಾಕಂದರೆ ಇಲ್ಲಿ ಎಲ್ಲನೂ ಕೂಡ ನಿಮಗೆ ಸೆಕೆಂಡ್ಸೇ ಸಿಗೋದು, ಯಾವುದು ಕೂಡ ಫ್ರೆಶ್ ಸ್ಟಾಕು ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲನೂ ಕೂಡ ನಿಮ್ಗೆ ಸುಳ್ಳು ಹೇಳಿ ಸೊ ನಾನು ನಿಮ್ಮ ಹತ್ರ ಹೊಸ ಕಲೆಕ್ಷನ್ಸ್ ತೊಗೊಂಡ್ಬಂದಿದ್ದೀನಿ ನೋಡಿ ಅಂತ ಹೇಳ್ತಾರೆ. ಕೆಲವೊಂದು ಹೊಸ ಕಲೆಕ್ಷನ್ಸ್ ರೀತಿ ಅವರು ಪಾಲಿಶ್ ಮಾಡಿರ್ತಾರೆ, ಅದನ್ನೆಲ್ಲ ನೋಡಿ ಮಾಡಿ ನೀವು ತೊಗೊಳ್ಳೋವಂಥದ್ದು ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.